ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲೆಹೆಂಗಾದು ಕ್ರಾಪ್ ಟಾಪ್ ಮೇಲೆ, ಅಂದರೆ ಲೈಕ್ ಬ್ಲೌಸ್ ಥರನೇ ಬರುತ್ತೆ. ಸೊ ಒಂದು ಸ್ವಲ್ಪ ಲೆಂತ್ ಇರುತ್ತೆ. ಕ್ರಾಪ್ ಟಾಪ್ನ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ಸೊ ಇದಕ್ಕೆ ಹ್ಯಾಂಡ್ಸ್ಗೆಲ್ಲ ಬೀಡ್ಸ್ ಕೊಟ್ಟು ಈ ರೀತಿಯಾಗಿ ಕ್ರಾಪ್ ಟಾಪ್ನ ಅಂದರೆ ಲೈಕ್ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ನೋಡಿ, ಬ್ಯೂಟಿಫುಲ್ ಆಗಿದೆ ಈ ಒಂದು ಬ್ಲೌಸ್ ಡಿಸೈನು. ಅದಕ್ಕೆ ಟ್ಯಾಸಲ್ ನೆಟ್ಟೆಡ್ ಕ್ಲಾತಲ್ಲೇ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಬ್ಲೌಸ್ ನೆಟ್ಟೆಡ್ ಬಂದಿದೆ, ಅದರೊಳಗಡೆ ಸ್ಯಾಟನ್ ಕ್ಲಾತಲ್ಲಿ ನಾನು ಲೈನಿಂಗ್ನ ಕೊಟ್ಟಿರೋದು. ಸೊ ನೋಡಿ, ಬ್ಯಾಕ್ ಸೈಡು ಈ ರೀತಿ ಡೀಪ್ ಬಂದಿದೆ. ಸೊ ಇದನ್ನ ಪೂರ್ತಿಯಾಗಿ ರೆಡಿ ಮಾಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಬೀಡ್ಸ್ನ ಅಷ್ಟೇ ಸ್ಟಿಚ್ ಮಾಡಿರೋದು, ಪೋಣಿಸಿರೋದು. ಈ ಒಂದು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಲೆಹೆಂಗಾ ಈ ರೀತಿ ಇದೆ. ಈ ಲೆಹೆಂಗಾನ ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಟ್ಟಿದ್ರು. ಸೊ ಅದರಲ್ಲಿ ನಿಮಗೆ ಯಾವ ರೀತಿ ದುಪ್ಪಟ್ಟ ಬಂದಿದೆ ಮತ್ತು ಬ್ಲೌಸ್ ಪೀಸ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದೆಲ್ಲ ದುಪ್ಪಟ್ಟ, ಇಲ್ಲಿಂದ ಮೇಲೆ ಈ ಕಡೆಗೆ ಇದು ಬ್ಲೌಸ್ ಪೀಸು ಹ್ಯಾಂಡ್ಸ್ಗೆ, ಮತ್ತು ಇದು ನೋಡಿ ಫ್ರಂಟ್ ಪಾರ್ಟ್ಗೆ ಬಂದಿರೋಂಥದ್ದು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಅಟ್ಯಾಚ್ ಇದೆ ದುಪ್ಪಟ್ಟ ಮತ್ತು ಬ್ಲೌಸ್ಗೆ ಸೆಂಟ್ರಲ್ಲಿ. ಸೊ ಅದನ್ನು ನಾನು ತೆಗಿತಾ ಇದ್ದೀನಿ. ಹಿಂಗೆ ಅರಿಬೇಕಾದ್ರೆ ಹುಷಾರಾಗಿ ಇದು ಮಾಡಿ, ಯಾಕಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ, ನೆಟ್ ಅಲ್ವಾ, ಹಾಗಾಗಿ ನೋಡಿ ಈ ಒಂದು ದುಪ್ಪಟ್ಟನ ಸಪ್ರೇಟ್ ಮಾಡಿದೆ. ನೋಡಿ, ಬ್ಯಾಕ್ ಪಾರ್ಟ್ಗೆ ಈ ಒಂದು ನೆಕ್ಕು, ಫ್ರಂಟ್ ಪಾರ್ಟ್ಗೆ ಇದು. ಇದರಲ್ಲೇ ಲೈನಿಂಗು ಕೊಟ್ಟಿದ್ದಾರೆ ಸ್ಯಾಟನ್ ಕ್ಲಾತಲ್ಲಿ. ಸೊ ಅದನ್ನು ಹಾಕಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಸೊ ಇದು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಫ್ರಂಟ್ ಒಂದು ಸಪ್ರೇಟು, ಬ್ಯಾಕ್ ಸಪ್ರೇಟು ಅಟ್ಯಾಚ್ ಮಾಡಿ. ಫ್ರಂಟಲ್ಲಿ ಒಂದು ಹ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ, ಇನ್ನೊಂದು ಬ್ಯಾಕ್ ಸೈಡಲ್ಲಿ ಒಂದು ಹ್ಯಾಂಡ್ದು ನೋಡಿ ವರ್ಕ್ನ ಕೊಟ್ಟಿದ್ದಾರೆ. ಇನ್ನು ಲೆಹೆಂಗಾಗೆ ಬರೋದಾದರೆ ತುಂಬಾ ಗ್ರ್ಯಾಂಡಾಗಿದೆ. ವೆಯ್ಟು ಅಷ್ಟೇ, ಕ್ಯಾನ್ ತುಂಬ ಕೊಟ್ಟಿರೋದ್ರಿಂದ ಏನಾಗಿದೆ ಅಂದರೆ ಕೆಳಗಡೆ ತುಂಬಾ ವೆಯ್ಟ್ ಇದೆ. ಸೊ ಹಾಗಾಗಿ ನೋಡಿ ಈ ಥರ ಕೊಟ್ಟಿರೋದ್ರಿಂದ ಇದು ಹೆವಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಇದು ಅಷ್ಟೇ ಸೈಡು ಜಿಪ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಕೊಡಬೇಕು ಅಂತ. ನೋಡಿ, ನಿಮ್ಗೆ ಈ ರೀತಿ ತೋರಿಸೋದಾದರೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಗ್ರ್ಯಾಂಡಾಗಿದೆ ಲೆಹೆಂಗಾ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದು ಮ್ಯಾರೇಜ್ ಫಂಕ್ಷನಿಗೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ರಿಸೆಪ್ಷನ್ನು ಆ ಥರ ಫಂಕ್ಷನ್ಗೆ. ಸೊ ಇದಕ್ಕೆ ನಾನು ಈಗ ಕ್ರಾಪ್ ಟಾಪ್ ಲೈಕ್ ಬ್ಲೌಸ್ನ ರೆಡಿ ಮಾಡೋದು. ಸೊ ಬನ್ನಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟಿಗೆ ಕ್ರಾಪ್ ಟಾಪ್ ಸ್ಯಾಟನ್ ಕ್ಲಾತ್ ಅವರೇ ಲೈನಿಂಗ್ ಕೊಟ್ಟಿದ್ರು. ಸೊ ಅದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡೆ. ನಾನಿಲ್ಲಿ ಬ್ಯಾಕ್ ಹುಕ್ ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಬ್ಯಾಕ್ ಹುಕ್ಕಿಗೆ ಓಪನ್ ಸೈಡು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಬ್ಯಾಕ್ ಹುಕ್ ಇಡೋದ್ರಿಂದ ಓಪನ್ ಸೈಡು ಬ್ಯಾಕ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಮಾರ್ಜಿನ್ ಸಮ ಮಾಡ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡೆ. ಈಗ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇಲ್ಲೊಂದು ಏನು ಗೊತ್ತಾ, ನಾವು ಆಲ್ರೆಡಿ ಅವರು ಲೆಂತ್ ಕೊಟ್ಬಿಟ್ಟಿದ್ದಾರೆ, ವರ್ಕ್ ಅನ್ನೋದು ಕೊಟ್ಬಿಟ್ಟಿದ್ದಾರೆ. ಸೊ ಆ ವರ್ಕ್ ಪ್ರಕಾರ ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಮ್ಮ ಓನಾಗಿ ಲೆಂತ್ನ ಅಡ್ಜಸ್ಟ್ ಮಾಡ್ಕೋರೆ ನಮ್ಗೆ ವರ್ಕ್ ಅನ್ನೋದು ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, ವರ್ಕ್ ಅನ್ನೋದು 8.5ಗೆ ಕೊಟ್ಟಿದ್ದಾರೆ. 8.5 ನಾನಿಲ್ಲಿ ತಗೊಳ್ತಾ ಇದ್ದೀನಿ. 18.5 ಕೊಟ್ಟಿದ್ದಾರೆ. ಸೊ ಇಷ್ಟಿಗೆ ಮೆಜರ್ಮೆಂಟ್ ತೊಗೊಂಡು ನಾನು ಈಗ ಬ್ಲೌಸ್ನ ಕಟ್ ಮಾಡ್ಕೊಳ್ತೀನಿ. 18.5 ತೊಗೊಂಡ್ರೆ ನಿಮಗೆ ಎಲ್ಲೇ ಮೈನಸ್ ಆಗೋಲ್ಲ. ಇಲ್ಲಿ ಸ್ವಲ್ಪ ವರ್ಕ್ ಹತ್ರ, ಶೋಲ್ಡರ್ ಹತ್ರ ಅಟ್ಯಾಚ್ ಆಗ್ಬೋದು. ಬಾಟಮಲ್ಲಿ ನಮಗೆ ಕರೆಕ್ಟಾಗಿ ಬರುತ್ತೆ. ಸೊ 18.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಎರಡು ಕಡೆ 18.5ಗೆ ಮಾರ್ಕ್ ಮಾಡಿಕೊಂಡೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ನಮ್ಗೆ ವರ್ಕ್ ಕೊಟ್ಟಿರೋದ್ರಿಂದ ನಮ್ಗೆ ವರ್ಕ್ ಇಲ್ಲ ಅಂದರೆ ನಮ್ಮ ಓನಾಗಿ ಪಟ್ ಅಂತ ಕಟ್ ಮಾಡಿಬಿಡ್ಬೋದು. ವರ್ಕ್ ಕೊಟ್ಟಾಗ ವರ್ಕ್ ಯಾವ ರೀತಿ ಬೇಕೋ ಆ ರೀತಿಯೇ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಆದರೂ ಪರವಾಗಿಲ್ಲ. ನೋಡಿ, ಇಲ್ಲಿ ಉಪ್ಪಟ್ಟಿ ಐಪಟ್ಟಿಗೆ ನಾನು ಮಾರ್ಜಿನ್ ಬಿಡ್ತಾಯಿದ್ದೀನಿ. ಮತ್ತು ಈ ಮಾರ್ಜಿನ್ ಹತ್ರ ಎಕ್ಸ್ಟ್ರಾ ಕ್ಲಾತು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದೆಲ್ಲ ಸ್ವಲ್ಪ ಎಳೆ ಥರ ಬಿಟ್ಕೊಂಡಿದ್ದಂಗೆ ಇದೆಯಲ್ಲ, ಸೊ ಅದೆಲ್ಲ ಕಟ್ ಮಾಡ್ತೀನಿ. ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 3 ಇಂಚಸ್ಸು. ನೆಕ್ ಡೀಪ್ ನೆಕ್ ವಿಡ್ತ್ 3 ಇಂಚಸ್ಸು, ಶೋಲ್ಡರ್ 3 ಇಂಚಸ್ ತೊಗೊಳ್ತಾ ಇದ್ದೀನಿ ರೆಡಿ. ಆರ್ಮೋಲ್ ಡೌನಿಂಗ್ 6.25 ತೊಗೊಳ್ತಾ ಇದ್ದೀನಿ. 6.25 ತೊಗೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ.
ಈಗ ನೋಡಿ ಆರ್ಮೋಲ್ ನಾನು ಶೇಪ್ ತೆಗೆಯೋದಕ್ಕೆ 1 ಇಂಚ್ ತೊಗೊಳ್ತಾ ಇದ್ದೀನಿ. ಸೊ ಇದು ತುಂಬ ಡೀಪ್ ನೆಕ್ ಆಗಿರೋದ್ರಿಂದ 1 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಒಂದು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿರೋದು ನಾನು ಇದ್ರ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ವೋ ನೋಡಿ ಒಂದು ಸಲ. ಈ ಒಂದು ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ಇದರಲ್ಲಿ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಚೆಸ್ಟ್ ಇದೆ ಇಲ್ಲಿ 9 ಇಂಚು, ಎಕ್ಸ್ಟ್ರಾ ಮಾರ್ಜಿನ್ ನಾನು 2 ಇಂಚಸ್ನ ತೊಗೊಳ್ತಾ ಇದ್ದೀನಿ. 36 ಸೈಜ್ ಬ್ಲೌಸ್ ಇದು. ಲೆಹೆಂಗಾ ಕ್ರಾಪ್ ಟಾಪು ಲೈಕ್ ಬ್ಲೌಸ್ ಥರನೂ ಆಗುತ್ತೆ, ಸ್ವಲ್ಪ ಲೆಂತ್ ಇರುತ್ತೆ ಅಷ್ಟೇ. ಇಷ್ಟಾದಮೇಲೆ ನೀಟಾಗಿ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ ಇದೆ 30 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮ್ಗೆ 7.5 ಬರುತ್ತೆ. 7.5ಗೆ 1 ಇಂಚು ಡಾಟಿಗೋಸ್ಕರ, ಸೊ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾನಿಲ್ಲಿ 1 ಇಂಚು ಡಾಟ್ಗಂತ ಮಾರ್ಕ್ ಮಾಡಿದೆ. ಆ್ಯಕ್ಚುಲಿ ನಾನು ಡಾಟ್ಗಂತ ಮಾರ್ಕ್ ಮಾಡಿದ್ದು ಮತ್ತೆ ಮೈನಸ್ ಮಾಡಿಬಿಡ್ತೀನಿ. ಯಾಕೆ ಮೈನಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಆರ್ಮೋಲ್ ಸ್ಕೇಲ್ ತೊಗೊಂಡು ಈ ರೀತಿ ಆರ್ಮೋಲ್ನ ಡ್ರಾ ಮಾಡಿಕೊಂಡೆ. ಇಷ್ಟಾದಮೇಲೆ ನೆಕ್ ಡೀಪ್ ಬಂದು ನೋಡಿ 12 ಇಂಚಸ್ಸು ಇದೆ ನೆಕ್ ಡೀಪು. ಸೊ 12 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ 12 ಇಂಚಸ್ಗೆ ನಾವು ಯಾಕೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಏನಿಲ್ಲ, 12 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು ಅಂತೇನಿಲ್ಲ. ನಮ್ಮ ಬ್ಯಾಕಲ್ಲಿ ವರ್ಕ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಮಗೆ ವರ್ಕ್ ಅನ್ನೋದು ಕಂಪಲ್ಸರಿ ಬೇಕಲ್ಲ. ಸೊ ಹಾಗಾಗಿ ಈಗ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡಾಟ್ಗೆ ಮಾರ್ಕ್ ಮಾಡಿಕೊಂಡೆ, ಬಟ್ ನಾನು ಡಾಟ್ನ ಸ್ಟಿಚ್ ಮಾಡಿಲ್ಲ. ಸೊ ಅದನ್ನು ಡಾಟ್ನ ನಾನು ಮೈನಸ್ ಮಾಡ್ಕೊಳ್ತೀನಿ. ಮತ್ತು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿದೆಯಾ ಚೆಸ್ಟು ಮೆಷರ್ಮೆಂಟು ಅಂತ ಚೆಕ್ ಮಾಡಿಕೊಂಡೆ ಒಂದು ಸಲ, ಕರೆಕ್ಟಾಗಿದೆ. ಸೊ ಈಗ ಬ್ಯಾಕ್ ಪಾರ್ಟ್ನ ಸೈಡ್ಗೆ ಇಡ್ತೀನಿ ನಾನು ಇದನ್ನು. ಸೊ ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೋಬೇಕಾದ್ರೆ ಕ್ಲೋಸಿಂಗ್ ಕಡೆ ಇರಬೇಕು, ಯಾಕಂದರೆ ನಾನು ಇಲ್ಲಿ ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ ಬ್ಲೌಸು. ಸೊ ಹಾಗಾಗಿ ನಾನಿಲ್ಲಿ ಕ್ಲೋಸಿಂಗ್ ಕಡೆಗೆ ಫ್ರಂಟ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಮಾರ್ಜಿನ್ ಸಮ ಇಲ್ಲ ಅಂತ. ಸೊ ನಮ್ಗೆ ಇಲ್ಲಿಂದ ಮಾರ್ಕ್ ಮಾಡಿಕೊಂಡ್ರೆ ಆರ್ಮೋಲ್ ನಮಗೆ ಸಾಲದೆ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಡೌನಿಂಗಿಂದ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೋಡಿ, ನಿಮ್ಗೆ ಆರ್ಮೋಲ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೋಡಿಕೊಂಡು ಒಂದು ಫಸ್ಟ್ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ 3 ಇಂಚಸ್ಸು ಅಂದರೆ ಶೋಲ್ಡರ್ 3 ಇಂಚಸ್ಸು, ನೆಕ್ ಬಿಡ್ತು 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ನೋಡಿ ಇಲ್ಲಿ ಆರ್ಮೋಲ್ ಡೌನಿಂಗು ನಮಗೆ ಶಾರ್ಟೇಜ್ ಬಂತು. ಸೊ ಇನ್ನು ಸ್ವಲ್ಪ ಡೌನಿಂಗ್ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕ್ಲಾತ್ ಮೇಲೆ ಏನಾಗಿದೆ ಅಂದರೆ ನಿಮಗೆ ಮಾರ್ಕಿಂಗ್ ಅನ್ನೋದು ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಈ ಕ್ಲಾತೇ ಹಾಗೆ, ಈ ಕ್ಲಾತ್ ನಾವು ಲೈನಿಂಗ್ ಕ್ಲಾತ್ ಮೇಲೆ ಹಾಕಿದ್ರೆ ಮಾರ್ಕಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲೆ ಸ್ವಲ್ಪ ಲೈಟಾಗೆ ಕಾಣಿಸುತ್ತೆ. ಯಾವ ಕಲರ್ ಮಾರ್ಕ್ ಪೀಸ್ ತೊಗೊಂಡ್ರೂ ನನಗೆ ಈ ರೀತಿ ಲೈಟಾಗೆ ಕಾಣಿಸುತ್ತೆ. ಚೆಸ್ಟ್ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡಿಕೊಂಡೆ, ಮತ್ತು ನಿಮಗೆ ವೇಸ್ಟ್ ಎಷ್ಟಿದೆಯೋ ಅಷ್ಟು ಮಾರ್ಕ್ನ ಮಾಡಿಕೊಂಡೆ. ಈಗ ಲೆಂತಿಗೆ ಬರೋದಾದರೆ ಲೆಂತ್ ಎಷ್ಟು ತೊಗೊಂಡಿದ್ದೀವಿ ನಾವು, ಲೆಂತು 18.5ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾನು ಫ್ರಂಟಲ್ಲಿ ಯಾವುದೇ ರೀತಿ ಎಕ್ಸ್ಟೆಂಡ್ ಮಾಡ್ತಾಯಿಲ್ಲ. ಯಾಕೆ ಅಂದರೆ ನಿಂಗೆ ಆಲ್ರೆಡಿ ಲೆಂತ್ ಜಾಸ್ತಿ ತೊಗೊಂಡಿದ್ದೀನಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ನಾನು ಎಕ್ಸ್ಟೆಂಡು ಮಾಡ್ತಾಯಿಲ್ಲ. ನೋಡಿ 3.5ಗೆ ಒಂದು ಮಾರ್ಕ್ ಮಾಡಿಕೊಂಡೆ ನಾನು ಇಲ್ಲಿಂದ. ಮತ್ತು ನೆಕ್ ವಿಡ್ತ್ ಬಂದು 3 ಇಂಚಸ್ಸು, ನೆಕ್ ಡೀಪ್ ಬಂದು 8 ಇಂಚಸ್ಸು. ನೆಕ್ ಡೀಪು ಅಷ್ಟೇ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಸೊ ಹಾಗಾಗಿ ನಾನಿಲ್ಲಿ 8 ಇಂಚ್ ತೊಗೊಂಡಿದ್ದೀನಿ. ಸೊ 8 ಇಂಚಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೊ ನಾನು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅಫೆಕ್ಸ್ ಪಾಯಿಂಟ್ ಬಂದು 10.5 ಇಂಚು. ಇಲ್ಲಿಂದ ನೋಡಿ ಈ ಬಾಟಮಲ್ಲಿ ನಾವೇನು ತೊಗೊಂಡು 3.5, ಇಲ್ಲಿ 4 ಇಂಚ್ ತೊಗೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ಈ ಡಾಟ್ಗೂ ಅಷ್ಟೇ ಸ್ಟ್ರೈಟಾಗಿ ಒಂದು ಲೈನು ಹಾಕ್ಕೋಬೇಕಾಗತ್ತೆ. ಏನು ಗೊತ್ತಾ, ಈ ಕ್ಲಾತು ತುಂಬಾ ಜಾರುತ್ತೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಎಲ್ಲನೂ. ಸೊ ಈ ಬಟ್ಟೆಯಲ್ಲಿ ನಾವು ಮಾರ್ಕ್ ಮಾಡೋದಾದರೆ ಕೇರ್ಫುಲ್ಲಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಬಟ್ಟೆ ಜರುಗುತ್ತೆ. ಸೊ ಹಾಗಾಗಿ ನಾನು ಅಲ್ಲೊಂದು ಗುಂಡ್ಪಿನ್ನ ಹಾಕ್ಕೊಂಡು ಬಟ್ಟೆ ಜರುಗ್ದಂಗೆ ಇಟ್ಟು ಮಾರ್ಕಿಂಗ್ನ ಮಾಡ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 7 ಪಾಯಿಂಟ್ ನೋಡಿ, ಇಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಶೇಪ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ. ಇಲ್ಲಿಂದ ಇಲ್ಲಿಗೆ ನೋಡಿ 7.5, ಇಲ್ಲಿಗೂ 7.5ಗೆ ಬರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಆ ಕಡೆಗೆ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ.
ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ ನಾನು. ಅಲ್ಲಿಂದ ಈ ರೀತಿ ಶೇಪ್ನ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು ನೋಡಿ. 7.5ಗೆ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಪ್ರಿನ್ಸಸ್ದು ಅಷ್ಟೇ ಇಲ್ಲಿಂದ ಒಂದು 3/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ನೋಡಿ. 5.5 ಇದೆ. 5.5 ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಾವು ಲೈನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಕರೆಕ್ಟಾಗಿ ಬರಬೇಕಾಗತ್ತೆ. ಆಗ ಈ ರೀತಿ ಶೇಪ್ ಸ್ಕೇಲ್ ತಗೊಂಡು ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1/4 ಇಂಚ್ ಒಳಗಡೆಗೆ ತಗೊಂಡು ಕರ್ವ್ ಸ್ಕೇಲ್ ತಗೊಂಡು ಈ ರೀತಿ ಶೇಪ್ ಕೊಟ್ಟು ಆರ್ಮೋಲ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರಾ ಮಾಡ್ಕೊಳ್ಳೋದ್ರಿಂದ ಫಿಟ್ಟಿಂಗ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಎರಡೂ ನನಗೆ ಮೆಜರ್ಮೆಂಟು ಕರೆಕ್ಟಾಗಿ ಬಂತು. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ವೇಸ್ಟ್ ಎಷ್ಟು ಬೇಕು 7.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. 7.5ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿಂದ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ಗೆ ನೀವು ಬೇಕಾದ್ರೆ ಇಲ್ಲಿ ನನಗಿಲ್ಲಿ ಬಟ್ಟೆ ಏನು ಜಾಸ್ತಿ ಬಿಡೋದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈಗ ಸ್ಕ್ಯಾಲಪ್ ಥರ ಕಟ್ ಬಂದಿರೋದಕ್ಕೂ ನಮಗೆ ಲೂಸಿಂಗ್ ಅನ್ನೋದು ಇನ್ನೂ ಎಕ್ಸ್ಟ್ರಾ ಆಗುತ್ತೆ ನಮಗೆ. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಏನು ಜಾಸ್ತಿ ಬಿಟ್ಟಿಲ್ಲ, ಅಂದರೆ ಸ್ಟಿಚ್ಚಿಗಂತ ಬಿಟ್ಟಿಲ್ಲ. ನೋಡಿ ಈ ರೀತಿ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದೇ ನಮಗೆ ಮೈನಸ್ ಆಗುತ್ತೆ ಈ ಒಂದು ಕ್ಲಾತು. ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವುದೇ ರೀತಿ ನೆಕ್ನ ಕಟ್ ಮಾಡಬಾರ್ದು. ನೀವು ನೆಕ್ ಯಾಕೆ ಕಟ್ ಮಾಡಬಾರ್ದಪ್ಪ ಅಂತ ನಿಮ್ಮ ವರ್ಕ್ ಬ್ಲೌಸಸ್ ಆಲ್ಮೋಸ್ಟ್ ಯಾವುದೇ ಆಗಲಿ ನೀವು ಸ್ಯಾರಿದ ವರ್ಕ್ ಮಾಡಿಸ್ತೀರಾ ಅದಕ್ಕೂ ಅಷ್ಟೇ ಲೈನಿಂಗಲ್ಲಿ ನೆಕ್ನ ಕಟ್ ಮಾಡಬಾರ್ದು. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಬ್ಯಾಕ್ ಪಾರ್ಟಲ್ಲೂ ಮಾರ್ಕಿಂಗು ಬರಬೇಕಾಗತ್ತೆ. ಈಗ ಇದನ್ನು ಫ್ರಂಟ್ ಪಾರ್ಟ್ ಮೇಲೆ ಹಾಕ್ಕೊಂಡು ನೋಡಿ, ಇದು ಫ್ರಂಟ್ ಪಾರ್ಟ್ ನಾನು ಏನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಮೆಜರ್ಮೆಂಟ್ ತಗೊಳ್ತೀನಿ. ಇದನ್ನ ನೀಟಾಗಿ ಜೋಡಿಸ್ಕೋಬೇಕು, ಯಾಕಂದರೆ ಫ್ರಂಟು ಬ್ಯಾಕ್ ಎರಡು ಲೆವೆಲ್ಲಾಗಿ ಬರಬೇಕು ವರ್ಕ್ ಅನ್ನೋದು. ಸೊ ಹಾಗಾಗಿ ನೋಡಿ ಈ ರೀತಿ ನೆಕ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ ಎಲ್ಲಿವರೆಗೂ ಬರುತ್ತೆ ಅಂತಲೂ ಗಮನಿಸ್ಕೋಬೇಕು. ಬಾಟಮಲ್ಲಿ ನಮ್ಗೆ ವರ್ಕು ಕೂಡ ಕರೆಕ್ಟಾಗಿ ಬರಬೇಕು, ಅದನ್ನು ಸಹ ನಾವು ಮೈಂಡಲ್ಲಿ ಇಟ್ಕೋಬೇಕು ಕಟ್ ಮಾಡ್ಕೋಬೇಕಾದ್ರೆ. ಫಸ್ಟಿಗೆ ಇಲ್ಲಿ 1/2 ಇಂಚ್ ಬಿಟ್ಟು ನೀಟಾಗಿ ಹ್ಯಾಂಡ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಟ್ ಕ್ಲಾತ್ ಮೇಲೆ ಹ್ಯಾಂಡ್ಸ್ ವರ್ಕ್ ಮಾಡಿದಾರಲ್ಲ, ಸೊ ಅದನ್ನು ನೋಡಿ. ಇದು ಬ್ಯಾಕ್ ಪಾರ್ಟು ಅಷ್ಟೇ ನೋಡಿ ನೀಟಾಗಿ ಬರೋ ಥರ ವರ್ಕ್ನ ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ಬ್ಯಾಕ್ ಪಾರ್ಟ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ಕಟ್ ಮಾಡ್ಕೋಬೇಕಾಗತ್ತೆ. ನಮಗೆ ನೆಕ್ ಎಷ್ಟು ಮುಖ್ಯನೋ ಬಾಟಮ್ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕಂದರೆ ಬಾಟಮಲ್ಲೂ ನಮ್ಗೆ ವರ್ಕ್ ಬಂದಿರೋದ್ರಿಂದ ಬ್ಲೌಸಲ್ಲಿ ವೇಸ್ಟ್ ಹತ್ರನೂ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಹಾಕ್ಕೊಂಡು ನೀಟಾಗಿ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋ ನೆಟ್ಟೆಲ್ಲ ಕಟ್ ಮಾಡಿಕೊಂಡೆ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟು ಬ್ಯಾಕ್ ಆಯಿತು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ಸ್ನ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಹ್ಯಾಂಡ್ ಲೂಸ್ ಎಷ್ಟು ಬೇಕು ಮತ್ತು ಆರ್ಮೋಲ್ ಲೂಸ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 3.5 ಇಂಚಿಗೆ ನಾನಿಲ್ಲಿ ಹ್ಯಾಂಡ್ ಡೌನಿಂಗ್ ತಗೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಸೇರಿಸ್ತಾ ಒಂದು ಈ ರೀತಿ ಮಾರ್ಕ್ನ ಕೊಡ್ತೀನಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚಸ್ಗೆ ಬಿಡ್ತಿದ್ದೀನಿ. ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಥಡಲ್ಲಿ ಕಟ್ ಆದರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ ಹ್ಯಾಂಡ್ಸು ಯಾವುದೇ ರೀತಿ ರಿಂಕಲ್ ಬರೆದಿರೋ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿರುತ್ತೆ. ಫ್ರಂಟ್ ಪಾರ್ಟು ಶೇಪ್ನ ತೆಗೆದೆ ನಾನು ಯಾವ ರೀತಿ ತೆಗೆದೆ ಅಂತ ನೋಡಿರ್ಬೋದು ನೀವು. ಈ ರೀತಿ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು ಪ್ರಿನ್ಸಸ್ ಕಟ್ ಪಾರ್ಟ್ನ. ಸೊ ಇದು ಏನೇ ಡೌಟ್ಸ್ ಇದ್ದರೆ ಕಟ್ಟಿಂಗಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈಗ ಫಸ್ಟು ಬ್ಯಾಕಿಗೆ ಬಟನ್ ಇಡಬೇಕು ಅಂದ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ನಾನು ಇಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ್ರೆ ಅಲ್ವಾ ನಮಗೆ ಬ್ಯಾಕ್ ಹುಕ್ ಅನ್ನೋದು ಇಡೋಕ್ಕಾಗುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಸ್ಯಾಟನ್ ಕ್ಲಾತ್ನ ಉಲ್ಟಾ ಹಾಕ್ಕೊಳ್ಳಿ. ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲಕ್ಕೆ ಬರಬೇಕು. ಈ ರೀತಿ ನೀಟಾಗಿ ಸೆಟ್ ಆಗಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ನೆಕ್ಕಲ್ಲಿ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ.
ಸೊ ನಾನಿಲ್ಲಿ ಫಸ್ಟು ಗುಂಪಿನ ಹಾಕ್ಕೊಂಬಿಟ್ಟೆ, ಜರಗದೇ ಇರುತ್ತೆ ಅನ್ನೋ ಉದ್ದೇಶಕ್ಕೆ. ಈ ರೀತಿ ನೀಟಾಗಿ ಗುಂಪಿನ ಹಾಕ್ಕೊಂಡ್ರೆ ನಿಮಗೆ ಕ್ಲಾತ್ ಅನ್ನೋದು ಜರುಗೋದಿಲ್ಲ. ನಮಗೆ ನೆಕ್ ಅನ್ನೋದು ಫಿನಿಶ್ ಎಲ್ಲ ನೀಟಾಗಿ ಬರುತ್ತೆ. ನೋಡಿ, ನೆಕ್ ಪಕ್ಕ ಏನು ವರ್ಕ್ ಇದೆಯೋ ವರ್ಕ್ ಪಕ್ಕನೇ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಎರಡು ಸೇಮ್, ಎರಡು ಫ್ರಂಟ್ ಲೆಫ್ಟ್ ಟು ರೈಟ್ ಎರಡು ಕಡೆದು ನೀಟಾಗಿ ಅದೇ ರೀತಿ ವರ್ಕ್ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ತಾ ಈ ರೀತಿ. ಈಗೇನು ಗೊತ್ತಾ, ನಾವು ಬಾಟಮಲ್ಲೂ ಒಟ್ಟಿಗೆ ಸ್ಟಿಚ್ ಹಾಕಬೇಕಾಗತ್ತೆ. ಬಾಟಮಲ್ಲೂ ನಾನು ಒಟ್ಟಿಗೆ ಸ್ಟಿಚ್ ಹಾಕ್ತೀನಿ. ನೋಡಿ, ಈ ಸ್ಕ್ಯಾಲಪ್ ಬಂದಿದೆ ನೋಡಿ, ಇಲ್ಲಿ ಮಾತ್ರ ಸ್ಟಿಚ್ ಹಾಕಕ್ಕೆ ಹೇಳಿರೋದು. ಸೊ ಇಲ್ಲಿ ಸ್ಟಿಚ್ ಹಾಕಬೇಕು ಅಂದರೆ ನಾನು ಫಸ್ಟು ಈ ಸ್ಟೋನ್ಸ್ ಎಲ್ಲ ರಿಮೂವ್ ಮಾಡಬೇಕು. ನಮಗೆಲ್ಲಿ ನೀಡ್ಲ್ ಬರುತ್ತೋ ಅಲ್ಲಿ ಸ್ಟೋನ್ಸ್ ಎಲ್ಲ ರಿಮೂವ್ ಮಾಡ್ಕೋಬೇಕು. ಸ್ಟೋನ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದಾದಮೇಲೆ ನೀವು ಸ್ಟಿಚ್ ಅನ್ನೋದು ಹಾಕಬೇಕಾಗತ್ತೆ. ನೋಡಿ, ಈ ಕರ್ವ್ಸ್ ಶೇಪು ಅಂದರೆ ಸ್ಕ್ಯಾಲಪ್ ಶೇಪ್ ಎಲ್ಲಿದೆಯೋ ಅಲ್ಲಿಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಮಾಡ್ಕೊಳ್ತಿದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ನೋಡಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು. ನೋಡಿ, ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಸ್ಕ್ಯಾಲಪ್ದು ಅಷ್ಟೇ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಕೈಯಲ್ಲಿ ಅದನ್ನು ಮೇಲೆ ಒಂದು ಕಿನಾರ ಸ್ಟಿಚ್ ಹಾಕಿ ನೆಕ್ದು ರೆಡಿ ಸ್ಟಿಚ್ಚು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನೀಟಾಗಿ ವರ್ಕ್ ಮೇಲೇ ಸ್ಟಿಚ್ ಬರಬೇಕು. ಯಾಕಂದರೆ ನಿಮ್ಮ ಮೇಲೆ ಬಂದರೆ ವರ್ಕ್ ಮೇಲೆ ಬಂದರೆ ನಮ್ಗೆ ಅಷ್ಟು ಹೈಲೈಟಾಗಿ ಕಾಣಲ್ಲ. ಸೊ ನಮಗೆ ಬ್ಲೌಸ್ ಮೇಲೆ ಬಂದರೆ ಹೈಲೈಟಾಗಿ ಕಾಣಿಸುತ್ತೆ ಸ್ಟಿಚ್ ಅನ್ನೋದು. ಈ ರೀತಿ ಸ್ಕ್ಯಾಲಪ್ ಏನು ಕಟ್ ಮಾಡ್ಕೊಂಡಿದ್ನೋ ಆ ಸ್ಕ್ಯಾಲಪ್ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರ್ತೀನಿ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದರೆ ಫಿನಿಶಿಂಗ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಎರಡನ್ನು ಅಟ್ಯಾಚ್ ಮಾಡೋಣ. ನೋಡಿ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಅಷ್ಟೇ ಸೇಮು ಸ್ಕ್ಯಾಲಪ್ ಥರ ಬಾಟಮಲ್ಲಿ ಬಂದೈತಲ್ಲ, ಆ ಸ್ಕ್ಯಾಲಪ್ನ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ನೆಕ್ ಶೇಪ್ ಅಷ್ಟೇ ನೋಡಿ, ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ನಾವು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನೆಕ್ ಅನ್ನೋದು ಫಿನಿಶಿಂಗ್ ಸಮೇತ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂತ. ನೋಡಿ, ಈ ರೀತಿ ನಿಮ್ಗೆ ಏನಾದರೂ ನೆಟ್ಟೆಡ್ ಕ್ಲಾತ್ಗಿಂತೂ ಹ್ಯಾಂಡ್ಸ್ ಜಾಸ್ತಿ ನೆಟ್ಟೆಡ್ ಕ್ಲಾತ್ಗಿಂತ ಈಚೆ ಬಂದಿದ್ರೆ ನಿಮ್ಗೆ ನೆಟ್ಟು ಆ ವರ್ಕ್ ಏನು ಬಂದಿದೆಯೋ ಅದರಿಂದ ಈಚೆ ಬಂದಿದ್ದರೆ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀವು ಪ್ರತಿಯೊಂದು ಒಂದು ಬೀಟ್ನು ನೀವು ಸ್ಟಿಚಿಂಗ್ ಟೈಮಲ್ಲಿ ಆ ಒಂದು ಸ್ಟೋನ್ ಬಂದಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಸುಮಾರಷ್ಟು ಟೈಮ್ನ ತಗೊಳುತ್ತೆ ಈ ಒಂದು ಬ್ಲೌಸು. ಯಾಕಂದರೆ ಇಲ್ಲಿ ಸ್ಟೋನ್ ವರ್ಕ್ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ನಾವು ನೀಡ್ಲ್ ಬರೋ ಪ್ರತಿಯೊಂದು ಜಾಗದಲ್ಲೂ ನಾವು ಸ್ಟೋನ್ ಅನ್ನೋದನ್ನು ರಿಮೂವ್ ಮಾಡಬೇಕಾಗತ್ತೆ. ಸೊ ಇಷ್ಟಾದಮೇಲೆ ನೋಡಿ, ನಿಮಗೆ ನಾನಿಲ್ಲಿ ಡಾಟ್ ಹಿಡಿಯೋದು ಬೇಡ ಅಂತ ಅಂದ್ಕೊಂಡಿದ್ನಲ್ಲ. ಸೊ ಡಾಟ್ ಹಿಡಿಯೋದು ಬೇಡ ಅನ್ನೋದು ಯಾಕೆ ರೀಸನ್ ಏನು ಅಂದರೆ ಈ ವರ್ಕ್ ಅನ್ನೋದು ನೀಟಾಗಿ ಬರಲ್ಲ ಡಾಟ್ ಹಿಡಿದ್ರೆ. ಮತ್ತು ಆ ಸ್ಟೋನ್ ವರ್ಕ್ ಎಲ್ಲ ಬಂದಿರೋದ್ರಿಂದ ನಮಗೆ ತುಂಬಾ ಕಷ್ಟ ಅನಿಸುತ್ತೆ. ಹಾಗಾಗಿ ನೋಡಿ, 1 ಇಂಚ್ ನಾವೇನು ಎಕ್ಸ್ಟ್ರಾ ತಗೊಂಡಿದ್ವೋ ಡಾಟ್ಸ್ಗೆ ಆ 1 ಇಂಚನ್ನ ಇಲ್ಲಿ ನಾನು ಮೈನಸ್ ಮಾಡ್ತಾಯಿದ್ದೀನಿ. 1 ಇಂಚನ್ನ ಮೈನಸ್ ಮಾಡಿದ್ದಾದಮೇಲೆ ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಐಪಟ್ಟಿ ರೆಡಿ ಆಯಿತು. ಮತ್ತು ಈ ರೀತಿ ನೀಟಾಗಿ ಲೆವೆಲ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ.
ಈ ರೀತಿ ಚೆಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರೋ ಪರ್ಫೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬಂದ್ಬಿಡುತ್ತೆ. ನೋಡಿ, ಬ್ಯಾಕ್ ಪಾರ್ಟು ಪೂರ್ತಿಯಾಗಿ ರೆಡಿ ಆಯಿತು. ಈಗ ಹ್ಯಾಂಡ್ಸು ಉಪ್ಪಟ್ಟೆ ಐಪಟ್ಟಿನ ರೆಡಿ ಮಾಡ್ಕೊಳ್ಳೋದು. ಉಪ್ಪಟ್ಟೆ ಐಪಟ್ಟಿಗೆ ನೋಡಿ, ಈ ರೀತಿ ಎಕ್ಸ್ಟ್ರಾ ಕ್ಲಾತ್ನ ತಗೊಂಡು ಉಪ್ಪಟ್ಟೆ ಐಪಟ್ಟಿ, ಇದು ಉಪ್ಪಟ್ಟೆ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಆ ಸ್ಟೋನ್ ವರ್ಕ್ ಇದು ಉಪ್ಪಟ್ಟಿ ಸ್ಟೋನ್ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ನೀವು ನೀಡ್ಲು ಬರೋ ಹತ್ರ ಸ್ಟೋನ್ ಇದ್ದರೆ ಅದನ್ನೆಲ್ಲ ತೆಗೆದು ನೀವು ಸ್ಟಿಚ್ನ ಹಾಕಬೇಕಾಗತ್ತೆ. ನಾನು ಇದು ಸ್ವಲ್ಪ ಯಾಮಾರಿನೋ ಒಂದು ಸೂಜಿ ಅನ್ನೋದು ಮುರಿದೋಯ್ತು. ಸೊ ಹಾಗಾಗಿ ನಾನು ತುಂಬಾ ಕೇರ್ಫುಲ್ಲಾಗಿ ಇದನ್ನು ಸ್ಟಿಚ್ ಅನ್ನೋದು ಮಾಡಿದೆ. ಯಾಕಂದರೆ ಸೂಜಿ ಮುರಿದೋಗುತ್ತೆ ಮತ್ತು ನಮಗೆ ನೀಡ್ಲು ಬರೋ ಹತ್ರ ಸ್ಟೋನು ಇರೋ ಹತ್ರ ನೀಡ್ಲು ಬಂದರೆ ನೀಡ್ಲು ಮುರಿದೋಗುತ್ತೆ. ಸೊ ಎಲ್ಲೆಲ್ಲಿ ಫಸ್ಟ್ ನೀವೇನು ಮಾಡಬೇಕು ಅಂತ, ಎಲ್ಲೆಲ್ಲಿ ನಮಗೆ ಸ್ಟಿಚಿಂಗ್ ಬರುತ್ತೋ ಅಲ್ಲೆಲ್ಲ ಫಸ್ಟು ಸ್ಟೋನ್ಸ್ನ ರಿಮೂವ್ ಮಾಡಬೇಕಾಗತ್ತೆ. ನೋಡಿ, ಇದು ಕಾಜಾ ಪಟ್ಟಿಗೆ ಇದನ್ನ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಈ ಸ್ಟೋನ್ ಬಂದಿರುತ್ತಲ್ಲ ಅಲ್ಲಿ ಮಾತ್ರ ಹುಷಾರಾಗಿ ನೀವು ಸ್ಟಿಚ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಡಾಟ್ನ ಹಿಡ್ದಿಲ್ಲ, ಅದು ಯಾಕಂದರೆ ಶೇಪ್ ಚೆನ್ನಾಗಿ ಬರಲ್ಲ ಅನ್ನೋ ಉದ್ದೇಶಕ್ಕೆ. ಫ್ರಂಟಲ್ಲಿ ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಇತ್ತು. ಸೊ ಹಾಗಾಗಿ ನಾನು ನೆಕ್ ವಿಡ್ತ್ ಎಷ್ಟು ಬೇಕೋ ಅಷ್ಟಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಡಾಟ್ ಹಿಡ್ದಿಲ್ಲ. ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ನೋಡಿ, ನಾನು ಇದು ಪ್ರಿನ್ಸಸ್ ಕಟ್ನ ಏನು ಕಟ್ ಮಾಡ್ತಾಯಿಲ್ಲ. ಸೊ ಇದನ್ನು ಹಾಗೇ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಮಾರ್ಕಿಂಗ್ನ ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟೇ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಾಟಿಂದ ಹಿಡಿದು ಪ್ರಿನ್ಸಸ್ ಕಟ್ವರೆಗೂ ಇದು ಸ್ಟಿಚಿಂಗ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಮೆಥಡು ಕೂಡ ಈಸಿಯಾಗೇ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಯಾವುದೇ ರೀತಿ ಡೌಟ್ ಬೇಡ ಇದರಲ್ಲಿ. ಇಷ್ಟಾದಮೇಲೆ ನೋಡಿ, ಫ್ರಂಟ್ ಪಾರ್ಟ್ನ ತಗೊಂಡು, ಫ್ರಂಟ್ ಪಾರ್ಟ್ ಆಲ್ರೆಡಿ ನೆಕ್ನ ನಾನು ಅಡ್ಜಸ್ಟ್ ಮಾಡಿದ್ದೀನಲ್ಲ, ಸೊ ಅದರ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ನೀವು ಉಲ್ಟಾನ ಇಡಬೇಕಾಗತ್ತೆ. ಲೈನಿಂಗ್ನ ಇಟ್ಟು ಈಗ ಇದಕ್ಕೆ ಗುಂಡ್ಪಿನ್ನ ಹಾಕ್ಕೋಬೇಕಾಗತ್ತೆ. ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಕೊಟ್ಟಾಗ ತುಂಬಾ ಗಮನ ಇಟ್ಟು ಸ್ಟಿಚ್ನ ಮಾಡಬೇಕಾಗತ್ತೆ. ಎಸ್ಪೆಷಲಿ ಈ ಕಿನಾರೆ ಸ್ಟಿಚ್ ಹಾಕಬೇಕು ಅಂದರೆ ನೋಡಿ, ನೆಟ್ ಅನ್ನೋದು ಸುತ್ತು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ನೆಟ್ ಅನ್ನೋದು ಕಟ್ ಮಾಡೋದು ಸಹ ಕಾಣಿಸಲ್ಲ, ಅಷ್ಟು ತಿನ್ನಾಗಿರುತ್ತಲ್ವ. ಸೊ ಹಾಗಾಗಿ ನೋಡಿ, ಈ ಕಪ್ಸ್ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಈ ಥರ ಬಾಟಮಲ್ಲಿ ಇಟ್ಟು ನೀವು ಸ್ಟಿಚ್ ಮಾಡಿ. ಯಾಕಂದರೆ ನಮಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ನಾನು ಸಪ್ರೇಟ್ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಲ್ಲ, ಸೊ ಹಾಗಾಗಿ ಲೈನಿಂಗಿಗೆ ಕಪ್ಪು ಹಿಡ್ದಿರ ಸ್ಟಿಚ್ ಮಾಡಿದ್ರೆ ನಮಗೆ ಲೈನಿಂಗ್ದು ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ಒಂದೇ ಮೆಜರ್ಮೆಂಟ್ ಇರಬೇಕು ಈ ಕಪ್ ಶೇಪ್ ಹತ್ರ. ಸೊ ಹಾಗಾಗಿ ನಾನು ಕಪ್ ಶೇಪ್ ಕೊಟ್ಟು ರೆಡಿ ಎಲ್ಲಿವರೆಗೂ ನಮಗೆ ನೀಟಾಗಿ ಟೈಟಾಗಿ ಈ ರೀತಿ ಎಳ್ಕೊಂಡು ಕ್ಲಾತ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕಪ್ಸ್ನ ಇಟ್ಟು ಮೆಜರ್ಮೆಂಟ್ ತಗೊಂಡು ಇಲ್ಲಿ ಸ್ಟಿಚ್ನ ಮಾಡ್ತಾ ಇರೋದು. ನೋಡಿ, ಬಾಟಮಲ್ಲಿ ಸ್ಕ್ಯಾಲಪ್ ಏನಿದೆಯೋ
ಆ ಸ್ಕ್ಯಾಲಪ್ ಪ್ರಕಾರನೇ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಕಪ್ಸ್ ಇಟ್ಟು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಒಂದು ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಫಿಟ್ಟಿಂಗು ಅಷ್ಟೇ, ಅಲ್ಲಿ ಕ್ಲಾತ್ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕಪ್ನ ಇಟ್ಟು ಸ್ಟಿಚ್ ಮಾಡ್ತಿರೋದು. ಈಗ ನೆಕ್ ಬಿಡ್ತೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ನಲ್ಲ ನೋಡಿ, ನೆಕ್ ಬಿಡ್ತು ನಾನು ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಪ್ಸ್ನ ರಿಮೂವ್ ಮಾಡಿಬಿಟ್ಟೆ, ರಿಮೂವ್ ಅಂದರೆ ಸೈಡಿಗೆ ತೆಗೆದೆ. ಈಗ ನಾನು ಇದನ್ನು ಸ್ಕ್ಯಾಲಪ್ನ ನೋಡಿ ಕೈಯೆಲ್ಲ ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಪ್ರೆಸ್ ಮಾಡ್ಕೊಂಡು ನೋಡಿದ್ರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ಕಪ್ ಇಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಾತ್ ಮಾತ್ರ ಅಲ್ಲಿ ಲೂಸಿಂಗ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಈಗ ನಾನು ಬಾಟಮಲ್ಲಿ ಸ್ಕ್ಯಾಲಪ್ ಏನಿದೆಯೋ ಆ ಸ್ಕ್ಯಾಲಪ್ ಮೇಲೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೆಕ್ ಅಷ್ಟೇ, ನೆಕ್ಕದ ವರ್ಕ್ ಬಂದಿದೆಯಲ್ಲ ಜಸ್ಟ್ ಒಂದು ಲೈನಷ್ಟು, ಅದ್ರ ಮೇಲೇ ನೀಟಾಗಿ ಈ ರೀತಿ ವರ್ಕ್ನ ಮಾಡ್ತಿರೋದು ನಾನಿಲ್ಲಿ, ಸ್ಟಿಚ್ನ ಹಾಕ್ತಿರೋದು. ಈಗ ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಲೂಸಿಂಗ್ ಎಲ್ಲ ಬರುತ್ತಾ, ಎರಡು ಕ್ಲಾತ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು. ಮತ್ತು ನಾನು ಅದಕ್ಕೆ ಗುಂಡ್ಪಿನ್ನ ಹಾಕ್ಕೊಂಡೆ. ಗುಂಡ್ಪಿನ್ನ ಹಾಕ್ಕೊಂಡು ಆ ಒಂದು ಕಪ್ಸ್ಗೆ ಆಗೋ ಥರ, ಅದು ಎಲ್ಲೂ ಜರುಗದೇ ಇರೋ ಥರ ನೀಟಾಗಿ ಕಪ್ಸ್ನ ಹಾಕ್ಕೊಂಡೆ. ಕಪ್ಸ್ನ ಹಾಕ್ಕೊಂಡ್ಮೇಲೆ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ, ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾನು, ನೀಡ್ಲ್ ಬರೋ ಹತ್ರ ನಿಮಗೆ ಸ್ಟೋನ್ ಅನ್ನೋದು ಇರಬಾರ್ದು. ಸ್ಟೋನ್ ಇದ್ದರೆ ನಿಮ್ಗೆ ಏನಾಗುತ್ತೆ, ನೀಡ್ಲು ಪಟ್ ಅಂತ ಮುರಿದೋಗುತ್ತೆ. ನೋಡಿ, ಈ ರೀತಿ ನಮಗೆ ಫ್ರಂಟ್ ಪಾರ್ಟು ಕೂಡ ರೆಡಿ ಆಯಿತು. ನೋಡಿ ಕಟ್ ವರ್ಕ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಕಪ್ಸ್ನ ರಿಮೂವ್ ಮಾಡ್ತಾಯಿದ್ದೀನಿ. ಕಪ್ಸ್ನ ರಿಮೂವ್ ಮಾಡಿದ್ರೆ ನಿಮ್ಗೆ ಈ ರೀತಿ ಫ್ಲಾಟಾಗಿ ಕಾಣಿಸುತ್ತೆ. ಅಲ್ಲಿ ನಮಗೆ ಕ್ಲಾತ್ ಅನ್ನೋದು ಲೂಸಿಂಗು ಚೆನ್ನಾಗಿ ಬಂದಿದೆ. ಕಪ್ಸ್ ಹತ್ರ ಕ್ಲಾತ್ ಲೂಸಿಂಗ್ ಅನ್ನೋದು ಚೆನ್ನಾಗಿ ಬಂದರೆ ನಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ತಿದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡಿದ್ದಾದಮೇಲೆ ಒಂದು ಓವರ್ಲಾಕ್ ಮಾಡ್ಕೊಳ್ತೀನಿ ಶೋಲ್ಡರ್ಗೆ. ನೋಡಿ, ಈಗ ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಟ್ರಿಮ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಈ ರೀತಿ ಟ್ರಿಮ್ ಮಾಡಿಕೊಂಡು ನೀವು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಶೋಲ್ಡರ್ನ ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಲಾಂಗ್ ಇತ್ತು, ಹಾಗಾಗಿ ಸ್ವಲ್ಪ ಲೈಟಾಗಿ ಕಟ್ ಮಾಡಿಕೊಂಡೆ. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ, ಇಷ್ಟಾದಮೇಲೆ ನಿಮಗೆ ಸ್ಲೀವ್ ಅಟ್ಯಾಚು. ಸ್ಲೀವ್ಗೆ ನಾನು ಯಾವುದೇ ರೀತಿ ಲೈನಿಂಗ್ ಕೊಡ್ತಾಯಿಲ್ಲ. ಸೊ ಲೈನಿಂಗ್ ಬೇಡ ಅಂದರು, ಸೊ ಹಾಗಾಗಿ ನಾನಿಲ್ಲಿ ಲೈನಿಂಗ್ನ ಕೊಡ್ತಾಯಿಲ್ಲ. ಆ ನೆಟ್ಟೆಡ್ ಕ್ಲಾತ್ ಇದೆಯಲ್ಲ ಅದನ್ನು ಫೋಲ್ಡ್ನ ಮಾಡಿಕೊಂಡು ನಾನು ರೆಡಿ ಸ್ಟಿಚ್ನ ಹಾಕ್ಕೊಳ್ತಾ ಇರೋದು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ಲಾತ್ ಅನ್ನೋದು ತಿಕ್ಕಾಗೂ ಇರುತ್ತೆ. ಜೊತೆಗೆ ನಾನಿಲ್ಲಿ ಬೀಟ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಎಕ್ಸ್ಟ್ರಾ ಇರೋ ನೆಟ್ಟೆಡ್ ಕ್ಲಾತ್ ಎಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ಸ್ಲೀವ್ಸ್ನ ಅಟ್ಯಾಚ್ ಮಾಡೋಕ್ಕೆ ಫಸ್ಟು ಸ್ಲೀವ್ಸ್ನ ತಗೊಂಡು ಮೆಜರ್ಮೆಂಟ್ ತಗೋಬೇಕಾಗತ್ತೆ. ಫ್ರಂಟ್ ಟು ಬ್ಯಾಕ್ ಕರೆಕ್ಟಾಗಿದೆ ನೋಡಿ. ಲೆಂತು ಅಷ್ಟೇ ಫ್ರಂಟ್ ಟು ಬ್ಯಾಕ್ ಕರೆಕ್ಟಾಗಿರಬೇಕು. ಸ್ಲೀವ್ ಅಷ್ಟೇ ನೋಡಿ, ಬ್ಯಾಕಲ್ಲಿ ನೀಟಾಗಿ ಸ್ಟಿಚ್ ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಬಟ್ಟೆನ ಎಳೆದ್ರೆ ಏನಾಗುತ್ತೆ ಅಂದರೆ ನಿಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಮಗೆ ಯಾವುದೇ ರೀತಿ ವೇರಿಯೇಷನ್ ಆಗದಿರ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬಂದಿದೆ.
ನೋಡ್ತಿರ್ಬೋದು ನೀವು. ಈಗ ನಾನು ನೋಡಿ ಈ ಕೂಳೆ ಕಡೆ ಬರದೇ ಇರಲಿ ಅಂತ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನ ಮಾಡಬೇಕಾಗಿದೆ. ಯಾಕಂದರೆ ಹ್ಯಾಂಡ್ಸ್ ಹತ್ರ ಏನಾಗುತ್ತೆ ಗೊತ್ತಾ, ನಾವು ಓವರ್ಲಾಕ್ ಮಾಡಿದ್ರೂ ಕೂಡ ಅದು ಹ್ಯಾಂಡ್ ಹತ್ರ ಯಾರ ಮೂಲ ಹತ್ರ ನಮಗೆ ಎದ್ದು ಕಾಣುತ್ತೆ ಆ ಕೂಳೆ ಅನ್ನೋದು. ಸೊ ಹಾಗಾಗಿ ನಾನು ಶೋಲ್ಡ್ರ್ ಕಡೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ಈ ಒಂದು ಮಣಿ ಬಂದಿರೋ ಹತ್ರ ನಮ್ಗೆ ನೀಡ್ಲು ಬಂದರೆ ನೀಡ್ಲು ಅನ್ನೋದು ಮುರಿದೋಗುತ್ತೆ. ಸೊ ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಬ್ಲೌಸ್ ಅನ್ನೋದು ರೆಡಿಯಾಗೋಯ್ತು ಅಂತ. ಸೊ ಇದಕ್ಕೆ ನಾನು ಡೋರಿ ಡ್ಯಾಸಲ್ಸ್ನ ಕೊಡ್ತೀನಿ, ಬೀಡ್ಸ್ನ ಕೊಡ್ತೀನಿ. ಈಗ ನೋಡಿ ಫಿಟ್ಟಿಂಗ್ನ ನಿಮ್ಗೆ ಎಷ್ಟು ಹ್ಯಾಂಡ್ ಲೂಸ್ ಬೇಕೋ ಅಷ್ಟು ಲೂಸ್ನ ಮಾರ್ಕ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಲೈನ್ ನೋಡಿಕೊಂಡು ಫಿಟ್ಟಿಂಗ್ನ ಕೊಡಬೇಕಾಗತ್ತೆ. ನೋಡಿ ಸೈಡ್ ಫಿಟ್ಟಿಂಗ್ ನಾನು ಕೊಡ್ತಿದ್ದೀನಿ. ಸೈಡ್ ಫಿಟ್ಟಿಂಗ್ನ ಕೊಡಬೇಕಾದ್ರೆ ಹೆಚ್ಚು ಕಡಿಮೆ ಬರಬಾರ್ದು, ಕರೆಕ್ಟಾಗಿ ಒಂದೇ ಎಂಡಿಂಗ್ ಅಷ್ಟೇ ಒಂದೇ ಚೆನ್ನಾಗಿ ಒಂದೇ ಥರ ಇರಬೇಕು. ಒಂದು ಮೇಲಕ್ಕೆ ಒಂದು ಕೆಳಗಡೆ ಆ ಥರ ಇರಬಾರ್ದು. ಸೊ ಹಾಗಾಗಿ ಅದು ಗಮನ ಇಟ್ಟು ಮಾಡ್ಕೋಬೇಕಾಗತ್ತೆ. ನೋಡಿ ಎರಡೂ ಸೈಡು ನನಗೆ ಫಿಟ್ಟಿಂಗ್ ಅನ್ನೋದು ಮುಗೀತು. 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಈಗ ನಾನು ಬೀಡ್ಸ್ನ ಪೋಣಿಸ್ಬೇಕು ಅಂದ್ಕೊಂಡಿದ್ದೀನಿ. ಬ್ಲೌಸಲ್ಲಿ ಬೀಡ್ಸ್ನ ಪೋಣಿಸಿ ನೋಡಿ ನಮ್ಗೆ ಒಂದೇ ಒಂದು ಬೀಟ್ ಬರುತ್ತಲ್ಲ ಆ ಥರದ್ದು ಬೇಡ, ಸ್ವಲ್ಪ ಲೆಂತಿ ಬೀಡ್ಸ್ ಬೇಕು ಅಂದರು. ಸೊ ಹಾಗಾಗಿ ನಾನಿಲ್ಲಿ ಸ್ಮಾಲ್ ಚಿಕ್ಕ ಸೈಜ್ ಬೀಡ್ಸು ತಂದಿದ್ದೀನಿ ಮತ್ತು ದೊಡ್ಡದು ಒಂದು ಬೀಟ್ ಹಾಕೋಕ್ಕೆ ತಂದಿದ್ದೀನಿ. ಈ ರೀತಿ ಬೀಟ್ ಹಾಕೋಕ್ಕೆ ತುಂಬಾ ಅದು ಆ ಒಂದು ಮಣಿಯಲ್ಲಿ ಹೋಲನ್ನು ತುಂಬ ಚಿಕ್ಕದಾಗಿರುತ್ತೆ. ಸೊ ಅದನ್ನು ನಾವು ಆ ಬೀಡ್ಸ್ಲಲ್ಲೂ ಕೆಲವೊಂದು ಆಯ್ಕೊಂಡು ನಾವು ಬೀಡ್ಸ್ನ ಹಾಕಬೇಕಾಗತ್ತೆ. ಸೊ ಬೀಡ್ಸ್ ಪೋಣ್ಸಕ್ಕಂತಲೇ ನಾನು ಸೂಜಿ ತಂದಿದ್ದೆ. ಸೊ ಅದರಲ್ಲೂ ಕೆಲವೊಂದು ಬೀಡ್ಸ್ ಹತ್ತಲಿಲ್ಲ. ಸೊ ಆದರೂ ನಾನು ಆಯ್ಕೊಂಡು ಈ ಬೀಡ್ಸ್ನ ಪೋಣಿಸ್ತಾ ಇದ್ದೀನಿ. ಸೊ ಈ ಬೀಡ್ಸ್ ಪೋಣಿಸೋ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದ್ರೂ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಈ ಬೀಡ್ಸು ಪೋಣಿಸಿದ್ರೆ. ಸೊ ನೀವು ಒಂದು ಸಲ ಈ ಥರ ಬೀಡ್ಸ್ನ ಪೋಣಿಸ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಲುಕ್ ವೈಸು. ಮತ್ತು ನಾರ್ಮಲ್ ಬೀಡ್ಸ್ಗಿಂತೂ ಈ ಥರ ಲೆಂತಿ ಬೀಡ್ಸ್ ಪೋಣಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಕಲಿತಾ ಇದ್ದಾರೆ ಅನ್ನೋದಾದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗೋಸ್ಕರ NSES ಚಾನಲ್ನ ಫಾಲೋ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಈ ಒಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ನೋಡಿ ಬೀಡ್ಸನ್ನು 2-3 ಟೈಪಲ್ಲಿ ಪೋಣಿಸ್ಬೋದು. ನೋಡಿ ಈ ರೀತಿ ಪೋಣಿಸಿ ಮತ್ತು ನೀಡ್ಲಿಂದ ಉಲ್ಟಾ ತಗೊಂಡು ನೀಡ್ಲನ್ನ ಆ ಬೀಡ್ಸ್ ಹೋಲಿಂದ ಉಲ್ಟಾ ತಗೊಂಡು ನಾವು ಇದನ್ನು ನೀಟಾಗಿ ಈ ರೀತಿ ನಾವು ಇದು ಟೈಟಾಗಿ ಈ ಲಾಸ್ಟಲ್ಲಿ ಏನು ನಾವು ನಾಟ್ ಹಾಕ್ತೀವೋ ಅದನ್ನ ನೀಟಾಗಿ ನಾಟ್ ಹಾಕಬೇಕಾಗತ್ತೆ. ಫೈನಲಿ ಇದು ಫುಲ್ಲು ಸ್ಟಿಚ್ ಮಾಡ್ಕೊಂಡ್ಮೇಲೆ ಫೈನಲ್ ಲುಕ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಈ ಒಂದು ಬ್ಲೌಸ್ ಡಿಸೈನ್ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.